ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿತ್ತೂರು ಕನ್ನಡಿಗ. ಈ ವಿಡಿಯೋ ಬಂದು ಹೆಂಡತಿ ಹೆಸರಲ್ಲಿ ಆಸ್ತಿ ಇರೋರಿಗೆ ಒಂದು ಶಾಕಿಂಗ್ ಸುದ್ದಿ. ಹೈಕೋರ್ಟ್ ಸಂಚಲನ ತೀರ್ಪು. ಹೆಂಡತಿ ಮೇಲೆ ಆಸ್ತಿಯನ್ನು ಖರೀದಿಸಿದರೆ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಸಿಗುತ್ತದೆ. ಆದರೆ ಆ ಆಸ್ತಿಯ ಮೇಲೆ ಹಕ್ಕು ಯಾರದ್ದು? ಹೈಕೋರ್ಟ್ ತೀರ್ಪು ನಿಮಗೆ ಯಾಕೆ ಶಾಕ್ ಕೊಡಬಹುದು? ಹೆಂಡತಿ ಹೆಸರಿನ ಮೇಲೆ ಆಸ್ತಿಯನ್ನು ಖರೀದಿ ಮಾಡಿದರೆ ನಿಮಗೆ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಹಾಗೂ ಹೆಂಡತಿ ಹೆಸರಿನಲ್ಲಿ ಆಸ್ತಿ ಇದ್ದರೂ ಹಕ್ಕು ಕುಟುಂಬದವರಿಗೂ ಇದೆ. ಹೈಕೋರ್ಟ್ ತೀರ್ಪು ಅದು ಕುಟುಂಬದ ಆಸ್ತಿಯಾಗಬಹುದು. ಒಬ್ಬ ವ್ಯಕ್ತಿ ತನ್ನ ತಂದೆ ಖರೀದಿಸಿದ ಆಸ್ತಿಯನ್ನು ತಾಯಿ ಹೆಸರಿನಲ್ಲಿ ಇರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ದ. ತಾಯಿ ಬೇರೆಯವರಿಗೆ ತಾಯಿಯ ಆ ಆಸ್ತಿಯನ್ನು ಹಸ್ತಾಂತರಿಸುತ್ತಿರುವುದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿದ್ದ. ಈ ಹಿನ್ನೆಲೆಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು, ಹೆಂಡತಿಯ ಹೆಸರು ಮೇಲೆ ಖರೀದಿಸಿದ ಆಸ್ತಿ ಅವರ ಸ್ವಂತ ಹಣದಿಂದ ಖರೀದಿಸದಿದ್ದರೆ ಅದು ಅವರ ವೈಯಕ್ತಿಕ ಆಸ್ತಿಯಾಗಿ ಪರಿಗಣಿಸದಂತೆ ತೀರ್ಮಾನಿಸಿದೆ. ಅಂದರೆ ಅದು ಕುಟುಂಬದ ಆಸ್ತಿಯಾಗಿ ಪರಿಗಣಿಸಲಾಗುತ್ತದೆ. ಹೆಂಡತಿಯ ಹೆಸರಿನಲ್ಲಿ ಆಸ್ತಿ ಖರೀದಿಸಿದರೆ ಕೆಲ ರಾಜ್ಯಗಳಲ್ಲಿ ಸ್ಟ್ಯಾಂಪ್ ಡ್ಯೂಟಿ 1-2% ಕಡಿಮೆಯಾಗುತ್ತದೆ. ಈ ಸೌಲಭ್ಯ ಪಡೆಯಲು ಹಲವರು ಹೆಂಡತಿ ಹೆಸರು ಮೇಲೆ ಮನೆ, ಜಮೀನು ಅಥವಾ ಕಾರು ಕೂಡ ನೋಂದಾಯಿಸುತ್ತಾರೆ. ಆದರೆ ಇದು ಸಾಂವಿಧಾನಿಕ ಪಾಠವಲ್ಲ ಎಂಬುದನ್ನು ಹೈಕೋರ್ಟ್ ತೋರ್ಪಡಿಸಿದೆ. ನಿಯಮದ ಪ್ರಕಾರ ಆಸ್ತಿಯ ಮಾಲೀಕತ್ವ ಯಾರದಾಗಬೇಕು ಎಂಬ ಪ್ರಶ್ನೆ ಉದಯವಾಗುತ್ತದೆ. ಸೆಕ್ಷನ್ 114 ಪ್ರಕಾರ ಹೆಂಡತಿಯು ತನ್ನ ಆದಾಯದಿಂದ ಆ ಆಸ್ತಿಯನ್ನು ಖರೀದಿಸಿದ್ದೇ ಎಂಬುದನ್ನು ಸಾಬೀತುಪಡಿಸಲಿಲ್ಲವೆಂದರೆ ಆ ಆಸ್ತಿ ಗಂಡನ ಆದಾಯದಿಂದ ಖರೀದಿಸಿದ್ದೆಂದು ತೀರ್ಮಾನ ಮಾಡಲಾಗುತ್ತದೆ. ಹೆಂಡತಿಯು ಆಸ್ತಿಯ ಮೇಲಿನ ಹಕ್ಕನ್ನು ಸಾಧಿಸಲು ಗಂಡನ ಮರಣ ಹೊಂದಿದ ನಂತರ ಹಿಂದೂ ವಾರಸತ್ವ ಕಾಯ್ದೆ ಹಿಂದೂ ಸೆಕ್ಷನ್ ಆಕ್ಟ್ 1956 ಅನ್ವಯವಾಗಿ ಹಕ್ಕು ಲಭಿಸಬಹುದು. ಆದರೆ ಗಂಡನು ವಿಲ್ ಮಾಡದೆ ಹೋದರೆ ಮಾತ್ರ ಈ ವೇಳೆ ಮಕ್ಕಳು ಇತರ ವಾರಸುದಾರರಿಗೂ ಹಕ್ಕು ಇರಬಹುದು. ಹೆಂಡತಿಯು ಸ್ವಂತವಾಗಿ ಸಂಪಾದನೆ ಮಾಡದೇ ಇದ್ದರೆ ಅವರ ಹೆಸರು ಮೇಲೆ ನೋಂದಾಯಿಸಲಾದ ಆಸ್ತಿ ಕುಟುಂಬದ ಸದಸ್ಯರ ಹಕ್ಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಆಸ್ತಿಯನ್ನು ಅವರು ಮಾರಲು, ಬೇರೆಯವರಿಗೆ ಹಸ್ತಾಂತರಿಸಲು ಅಥವಾ ತಡೆಹಿಡಿಯಲು ಸಾಧ್ಯವಿಲ್ಲ. ಹೆಂಡತಿಯ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡುತ್ತಿರುವವರು ಭವಿಷ್ಯದಲ್ಲಿ ನ್ಯಾಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಅದಕ್ಕಾಗಿ ಆಸ್ತಿ ಖರೀದಿ ವೇಳೆ ಹಣದ ಮೂಲ, ದಾಖಲೆಗಳ ಸ್ಪಷ್ಟತೆ ಹಾಗೂ ನಿಯಮಾನುಸಾರ ದಾಖಲೆಗಳನ್ನು ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ನೋಡಿ ಫ್ರೆಂಡ್ಸ್, ವಿಡಿಯೋ ಇದಾಗಿತ್ತು. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಎಷ್ಟೇ ಒಂದು ನಾಲೆಜ್ ಪರ್ಪಸ್, ಅಂದರೆ ನ್ಯೂಸ್ ನಿನ್ನೆಯಿಂದ ಬಂದಿತ್ತು ನ್ಯೂಸು. ವಿಡಿಯೋ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಇವತ್ತು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ನ್ಯೂಸ್ ಜೊತೆ.